ಚರಂಡಿನೂ ಇಲ್ಲ, ದಾರಿ ಇಲ್ಲ, ಬಟ್ಟೆ ಇಲ್ಲ, ಏನೊಂದು ಇಲ್ಲ ಸ್ವಾಮಿ. ಕುಡಿಯಕ್ ನೀರ್ ಮೊದ್ಲೇ ಇಲ್ಲ. ಅಲ್ಲ ನೀವ್ ಯಾರು ಕೇಳಕ್ ಹೋಗಿಲ್ವಾ? ನಾಳಿಗ್ ಬರ್ತೀವಿ, ನಾಡದ್ ಬರ್ತೀವಿ, ನಾಳಿಗ್ ಬರ್ತೀವಿ, ನಾಡದ್ ಬರ್ತೀವಿ. ಒಂದು ಅಕ್ಕಪಕ್ಕ ಹಳ್ಳಿಗಳು ಸೇರಿ ಒಂದು ರೂಪಾಯಿ ಸೇರಿಸಿ ಈ ಆಂಜನೇಯ ದೇವಸ್ಥಾನ ಮಾಡಿವಿ. ನಮ್ಮ ಪರಮೇಶ್ವರು ಬಂದ್ ಕಾಣಲಿಲ್ಲ. ಕೈ ಮುದ್ದು ಕೇಳ್ಕೊಂತ ಇದ್ದೀನಿ ಯರಪನಹಳ್ಳಿ ಗ್ರಾಮ ಇಲ್ಲಿ ಐತಿ ಅಂತ ಹೇಳಿ. ಗ್ರಾಮ ಅಂದ್ರೆ ಎಲ್ಲರಿಗೂ ಬೇಡವಾಗ್ಬಿಟ್ಟಿದ್ಯಾ? ಬೇಡ ಅಂತಲೇ ಅವರೆಲ್ಲ ಮಾಡಿರೋದು. ಈ ರೋಡು ಸರಿ ಇಲ್ಲ, ಬಸ್ ಬರಲ್ಲ, ಒಂದು ಆಟೋ ಬರಲ್ಲ, ಆಂಬುಲೆನ್ಸ್ ಇಲ್ಲ, ಮಕ್ಳಿಗೆ ಸ್ಕೂಲಿಗೆ ಹೋಗಕ್ ತೊಂದರೆ ಆಗ್ತಾ ಇದೆ. ಒಂದು ಆಟೋ ಇಲ್ಲ, ಏನಿಲ್ಲ ಸರ್. ಮಕ್ಳಿಗೆ ಸ್ಕೂಲಿಗೆ ಹೋಗಕ್ ತೊಂದರೆ ಆಗ್ತಾ ಇದೆ. ಪ್ರಜಾಶಕ್ತಿ ನಡಿಗೆ ಸಮಸ್ಯೆಗಳ ಮುಕ್ತಿಯ ಕಡೆಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪುನೀತ್. ಇದು ಬರೀ ಒಂದು ಕಾರ್ಯಕ್ರಮವಲ್ಲ, ಸಾಮಾನ್ಯ ಜನರ ಕಷ್ಟ ಮತ್ತು ಸಮಸ್ಯೆಗಳನ್ನು ಅಧಿಕಾರಿಗಳ ಹಂತಕ್ಕೆ ತರುವಂಥ ಒಂದು ಪ್ರಯತ್ನ, ಜನರ ಕಷ್ಟಗಳಿಗೆ ದನಿಯಾಗುವಂಥ ಒಂದು ಪ್ರಯತ್ನ. ಸದ್ಯ ನಾನಿದೀಗ ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಉಜ್ಜನಕುರ್ಕೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಯರಪ್ಪನಹಳ್ಳಿ ಗ್ರಾಮದಲ್ಲಿರುವಂಥದ್ದು. ಯರಪ್ಪನಹಳ್ಳಿ ಗ್ರಾಮದಲ್ಲಿ ಯಾವುದೇ ಒಂದು ಮೂಲಭೂತ ಸೌಕರ್ಯಗಳಿಲ್ಲದೆ ಇಲ್ಲಿನ ಗ್ರಾಮಸ್ಥರು ವಂಚಿತವಾಗಿರುವಂಥದ್ದು. ನೀವೀಗ ದೃಶ್ಯಗಳಲ್ಲಿ ಏನು ಗಮನಿಸ್ತಾ ಹೋಗ್ತಾ ಇದ್ದೀರಿ, ನಾನೀಗ ಯರಪ್ಪನಹಳ್ಳಿ ಗ್ರಾಮದ ಮುಂಭಾಗದಲ್ಲಿದ್ದೇನೆ. ಇಲ್ಲಿ ಸರಿಯಾಗಿ ಇದು ಯರಪ್ಪನಹಳ್ಳಿ ಅಂತ ಗುರುತಿಸೋದಕ್ಕೆ ಒಂದು ಊರಿನ ಬಾಗಿಲಿನಲ್ಲಿ ಒಂದು ನಾಮಫಲಕ ಕೂಡ ಇಲ್ಲ. ಅಲ್ಲಿ ನಾಮಫಲಕ ಹಾಕಿದ್ದಾರೆ, ಆದರೆ ಯಾವುದೇ ಹೆಸರಿಲ್ಲ ಅನ್ನೋದು ಒಂದು ವಿಪರ್ಯಾಸ ಅಂದರೂ ಕೂಡ ಬೇಜಾರಾಗಲಿಕ್ಕಿಲ್ಲ. ಇದು ಯರಪ್ಪನಹಳ್ಳಿ ಗ್ರಾಮ ಅಂತ ಗುರುತಿಸೋದಕ್ಕೆ ಒಂದು ಚಿಕ್ಕದಾದಂಥ ನಾಮಫಲಕ ಕೂಡ ಇಲ್ಲ. ಇನ್ನೂ ಊರಿನ ಒಳಗಡೆ ಹೋಗುವಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ. ಇಲ್ಲಿ ಏನೆಲ್ಲ ಸಮಸ್ಯೆಗಳಿವೆ ಅನ್ನೋದನ್ನು ಊರಿನ ಜನರಿಂದಲೇ ತಿಳಿದು ಅಧಿಕಾರಿಗಳ ಹಂತಕ್ಕೆ ಮುಟ್ಟಿಸುವಂಥ ಕೆಲಸ ಮಾಡ್ತೇವೆ. ಇದು ಸದ್ಯಕ್ಕೆ ಇದು ನಿಜಕ್ಕೂ ಕೂಡ ಬೇಸರದ ಸಂಗತಿ ಏನಪ್ಪ ಅಂತಂದರೆ, ಒಂದು ಊರಿನ ನಾಮಫಲಕ ಕೂಡ ಇಲ್ಲ. ಊರಿನ ಒಳಗಡೆ ಕೂಡ ಹೋಗೋಣ, ಊರಿನ ಜನರು ಏನು ಹೇಳ್ತಾರೆ ಅವರಿಂದಲೇ ಮಾತಾಡಿಸ್ತಾ ಹೋಗೋಣ. ಬನ್ನಿ, ಏನೆಲ್ಲ ಸಮಸ್ಯೆ ಇದೆ ಅನ್ನೋದನ್ನು ಕೂಡ ಅವರಿಂದಲೇ ತಿಳ್ಕೊಳ್ತಾ ಹೋಗೋಣ. ಅಜ್ಜಿ, ಏನೆಲ್ಲ ಸಮಸ್ಯೆ ಇದೆ ನಿಮ್ಮೂರಲ್ಲಿ ಈಗ? ನಮ್ಮೂರಾಗ ಚರಂಡಿನೂ ಇಲ್ಲ, ದಾರಿ ಇಲ್ಲ, ಬಟ್ಟೆ ಇಲ್ಲ, ಏನೊಂದು ಇಲ್ಲ ಸ್ವಾಮಿ. ಕುಡಿಯಕ್ ನೀರ್ ಮೊದ್ಲೇ ಇಲ್ಲ. ಕುಡಿಯಕ್ ನೀರಿಲ್ವಾ? ಯಾತಿದ್ದೈತೆ ಅಲ್ಲೆಲ್ಲ ಬೋರ್ಡ್ ತೆಗ್ಸಿದ್ರಿಟ, ಅದಕ್ಕೆ ಪೈಪ್ ಇಟ್ರೆ ಟಾಟ್ರಿಕ್ಕಲ್ಲ, ಟಾಟ್ರ್ ಹಾಕಿರೆ ಮೋಟ್ರ್ ಹಾಕಲ್ಲ, ಹಂಗಾಗೈತೆ. ಈ ಊರಾಗ ಹೇಳೋರಿಲ್ಲ, ಕೇಳೋರಿಲ್ಲ, ನೀನೇನರಿಲ್ಲ. ನಮ್ಮೂರಿಗೆ ಇದರಿಂದ ಒಂದೇ ಒಂದು ಸೌಲಭ್ಯ ಕೊಟ್ಟಿಲ್ಲ ಪಂಚಾಯತ್ಗೆಂದನ. ಈ ಊರಾಗ ಒಬ್ರು ಯಾವ್ದು ಕನಾಲಿ ಒಂದು ಮೆಂಬರ್ಗೂ ಹೋಗಿಲ್ಲ. ಅಂತ ಜನನ ಹಿಂದುಳ್ದು ಇಲ್ಲಿಗೆ ನೂಕ್ಯಾವ್ರೆ. ಎಲ್ಲಾ ಊರಾಗೂ ಸೌಲಭ್ಯ ಐತೆ, ಯಾಕೆ ಈ ಊರಾಗಿಲ್ಲ? ಅಲ್ಲ ನೀವ್ ಯಾರು ಕೇಳಕ್ ಹೋಗಿಲ್ವಾ? ಈಗ ಗ್ರಾಮ ಪಂಚಾಯತಿ ಅವ್ರನ್ನ ನಾವು ಕೂಡ ಓಟ್ ಹಾಕಿವಿ ಅಂತ. ಏನ ಇಲ್ದಂಗಾದ್ರೆ ನಾಳಿಗ್ ಬರ್ತೀವಿ, ನಾಡದ್ ಬರ್ತೀವಿ ತೊಳ್ತಾ ಇರ್ತಾರೆ. ಬರ್ಲಿಲ್ಲ, ನೋಡ್ಲಿಲ್ಲ, ಮಾಡಿಕೊಡ್ಲಿಲ್ಲ ನಮ್ಗೆ. ಅಲ್ಲಿಗೆ ನಿಂತವ್ರಿ ಊರಾಗ, ಅವ್ರು ಒಬ್ಬರನ್ನ ಬರಲ್ಲ ಪಂಚಾಯತ್ಗೆರು. ಅಲ್ಲ ಈಗ ನಿಮ್ಮೂರಿಗೆ ಇಷ್ಟೆಲ್ಲ ಸಮಸ್ಯೆ ಇದೆ, ಅಧಿಕಾರಿಗಳಾಗ್ಲಿ MLA ಆಗ್ಲಿ ಯಾರು ಬಂದೇ ಇಲ್ವಾ ಅಂತ? ಯಾರೊಬ್ರು ಬಂದಿಲ್ಲ ಸರ್. ಯಾ MLA ಇಲ್ಲ, ಯಾವ ಅಧಿಕಾರಿನೂ ಇಲ್ಲ, ಏನೂ ಇಲ್ಲ. ಈ ಊರಾಗ ಬಯಸ್ತರು ಎಲ್ಲನ ಏನನ ಮಾತಾಡಿ ನಮ್ಮನ್ನೇನಂತಾರ ಎದ್ರಕಂಡ್ ಬಂದಿರೋದಕ್ಕೆ ಈ ಊರ ಎಲ್ಲರೂ ಅಡಿಕ್ ಹಾಕೊಂಡು ಹೊಸಕ್ತಾ ಅವ್ರೆ. ಹೋಗಿ ಕೇಳೋರಿಲ್ಲ, ಹೇಳೋರಿಲ್ಲ. ಅಲ್ಲ ಈಗ ನಿಮ್ಮೂರಿಗೆ ಯರಪ್ಪನಹಳ್ಳಿ ಅಂತ ಹೆಸರಿಟ್ಟಿದ್ದೀರಿ, ಊರಿಗೆ ಒಂದು ಬೋರ್ಡ್ ಇಲ್ಲ. ಇಲ್ಲ ಸರ್, ಯಾವ ಬೋರ್ಡು ಇಲ್ಲ, ಏನೊಂದು ಇಲ್ಲ. ಒಂದ್ ದಾರಿ ಬಟ್ಟೆ ಅನುಕೂಲನೂ ಇಲ್ಲ. ಒಬ್ಬರ ಮನೆ ತಗೊಬ್ರು ಹೋಗಕ್ಕೂ ಆಗಲ್ಲ. ಹಂಗಾಗೈತಿ ನಮ್ಮೂರಾಗ. ಇದು ತುಮಕೂರಿಂದನೂ ದೂರ ಇಲ್ಲ, ಕೊರಟಗೆರೆಯಿಂದನೂ ದೂರ ಇಲ್ಲ. ಯಾಕೆ ಇಷ್ಟೊಂದು ಹಳ್ಳಿ ಕಂಡ್ರೆ ಯಾರಿಗೂ ಅಧಿಕಾರಿಗಳಿಗೆ ಇಷ್ಟೊಂದು ಇದು ಅಂತ? ಅದೇ ನಾವ್ ಕೇಳ್ತಾ ಇರೋದು. ಮಾಡ್ತೀವಿ ಹೇಳಮ್ಮ, ನಾನ್ ಮೆಂಬರ್ ಆತೀನಿ ಅಂತ ಬರ್ತಾರ. ಅವಾಗ ಒಂದ್ ಓಟ್ ಉದುರ್ಸ್ಕೋಬೇಕಲ್ಲ. ಈ ಊರಾಗ್ಲರ್ತಾವ, ಇವಕ್ಕೇನು ತಿಳಿಯಲ್ಲ ಕುರಿಗಳು. ಹೋಗಿ ಆ ಅಪ್ಪೇನೋ ಒಂದ್ 10 ರೂಪಾಯಿ ಕೊಟ್ಟೇನ, ಈ ಅಪ್ಪೇನೋ ಒಂದ್ 10 ರೂಪಾಯಿ ಕೊಟ್ಟೇನ ಅಂತ ಹೋಗಿ ಉದುರ್ಸ್ ಬರ್ತಾರೆ. ನನ್ ಮಾನ್ಕೋ ಒಂದ್ ಓಟ್ ಉದುರ್ಸಿಲ್ಲ. ಯಾಕೆಂದ್ರೆ ಊರಿನ ಸೌಲಭ್ಯ ಇಲ್ಲ, ನಾನ್ ಹಾಕಲ್ಲ. ನೀವು ಓಟೆ ಹಾಕಿಲ್ಲ? ಹಾಕದೇ ಇಲ್ಲ. ಕೇಳ್ರಿ ಬೇಕಾದ್ರೆ ಇಲ್ಲಿರೋ ಜನ ಯಾರನ್ನ. ಒಂದೇ ಓಟ್ ಹಾಕಲ್ಲ, ನೀವು ಒಂದು ಓಟು ಹಾಕಲ್ಲ? ಒಂದೂ ಹಾಕಿಲ್ಲ, ಜೀವನಕ್ಕೆ ಹಾಕಿಲ್ಲ. ಯಾಕೆ ಹಾಕಿಲ್ಲ? ಯಾಕ ಈ ಊರ್ ನೋಡಕ್ ಆಗದಕ್ ಹಾಕಿಲ್ಲ. ಏನು ಯಾಯಪ್ಪ ಅಂದ್ರೆ ಏನ್ ಮಾಡಂಗ ಅವನೇ. ನಮ್ಮೂರಾಗ ಯಾರನ್ನ ತಾಲಿ ಬಂದ್ರು ನಿಂತ್ಕೊಂಡದ್ಮೇಲೆ ನಮ್ಮೂರಾಗ ಒಬ್ರು ನಿಂತ್ಕೋಬೇಕು. ಇಂಥ ಸೌಲಭ್ಯ ಇಲ್ಲ ಅಂತ ಹೋಗಿ ಪಂಚಾಯತ್ಗೆ ನಿಂತ್ಕೊಂಡು ಕೇಳಿ ಹೇಳಿ ಮಾಡಿಸ್ಕೊ ಬರ್ಬೇಕು. ನಮ್ಮೂರವ್ರು ಏನನ್ನ ಹೋದ್ರೆ ಆಗ್ಲೇ ಯಾರೋ ತೂರಿರ್ತಾರೆ,
ಅವ್ರಿಗೆ 5 ರೂಪಾಯಿ 10 ರೂಪಾಯಿ ಕೊಡ್ತಾರಲ್ಲ ಅವ್ರಿಗೆ ಅಷ್ಟು ನೆಟ್ಟಗೆ ಬರ್ತಾರೆ ಈ ಊರಾಗ ಜನ ಅಂತ ಜನ ಏನ್ ಮಾಡ್ತೀರಾ? ನಿಮ್ಗೆ ಹ್ಞೂ ರೋಡು ಇಲ್ಲ, ನೀರು ಇಲ್ಲ, ಏನೊಂದು ಇಲ್ಲ ಸೌಲಭ್ಯ. ಬಸ್ ಎಲ್ಲ ಬರುತ್ತಾ ನಿಮ್ಮೂರಿಗೆ? ಆಟೋಗಳು ಬಸ್ಗಳು ಏನಾದ್ರು ಬರ್ತಾವ? ಬಸ್ಸೇ ನೋಡಿಲ್ಲ ನಮ್ಮೂರಿಗೆ. ಯಾವ್ದಾನ ಒಂದು ಟೆಂಪೋ ಬರ್ಬೇಕಾದ್ರು ಎಲ್ಲೇ ನುಗ್ಗಿಸ್ಕೊ ಬರ್ತಾರ ಅದು ಗೊತ್ತಿಲ್ಲ. ಒಂದು ಆಟೋನೇ ಮೊದ್ಲಿಲ್ಲ, ಇನ್ಯಾವ ಬಸ್ ಬರ್ತವೆ? ಯಾವ ಬರಲ್ಲ. ಏನ್ ಕೇಳ್ತೀರಾ ನೀವು ಅಧಿಕಾರಿಗಳಿಗೆ? ಏನ್ ಕೇಳ್ತೀರಾ? ನಮ್ಮ ಮನೆ ತಾವ ಎಲ್ರು ಮನೆ ತಾವ್ಲು ನಂದು ಹಬ್ಬಳದೆ ಅಲ್ಲ, ಎಲ್ಲಾರ ಮನೆ ತಾವ್ಲು ಚರಂಡಿಗಳು ಬೇಡವಾ? ವಾಸನೆ ಕುಡಿತಾರ? ಸಿ ರೋಡ್ ಬೇಡವಾ? ಇದೆಲ್ಲ ಮಾಡ್ಕೊಡ್ರಿ ಅಂದ್ರೆ ಈ ಸತಿ ಮಾಡಿಸ್ತೀವಿ ಆ ಸತಿ ಮಾಡಿಸ್ತೀವಿ ಅಂತಾರೆ, ಓಟ್ ಉದುರ್ಸ್ಕೊಂತಾರೆ ಅಂತವರ್ಗ್ಲೆ. ಆಮೇಲಿಂದ ಯಾಯಪ್ಪನು ಬರಲ್ಲ ಇಲ್ಲಿಗೆ. ಇಷ್ಟಾಗಿ ನಿಂತೈತಿ ಊರು. ಸೊ ಈಗ ಅಜ್ಜಿ ಹೇಳ್ತಾ ಇರೋದೇನಪ್ಪ ಅಂತಂದ್ರೆ, ಅಜ್ಜಿಯ ಮಾತಿನಲ್ಲಿ ಸಖತ್ ಬೇಸರ ಕಳಿಸ್ತಾ ಇರೋದೇನಕ್ಕೆ ಅಂತಂದ್ರೆ, ನಾನು ಇದುವರೆಗೂ ಒಂದು ಓಟೆ ಹಾಕಿಲ್ಲ, ಕಾರಣ ಇಷ್ಟೇ, ನಮ್ಮ ಊರಿನ ವ್ಯವಸ್ಥೆನ ನೋಡಕ್ ಆಗ್ದಲೆ ನಾನು ಓಟ್ ಹಾಕಿಲ್ಲ ಅಂತ ಹೇಳ್ತಿದ್ದಾರೆ. ಇಲ್ಲಿ ದೃಶ್ಯಗಳಲ್ಲಿ ಗಮನಿಸ್ತಾ ಹೋದ್ರೆ ನಿಜಕ್ಕೂ ಕೂಡ ಈ ಊರಿನಲ್ಲಿ ಒಂದು ಸರಿಯಾದ ರಸ್ತೆ ವ್ಯವಸ್ಥೆ ಇಲ್ಲ ಅನ್ನೋದು ನಮಗೆ ಕಾಣಿಸ್ತಾ ಇರುವಂಥದ್ದು. ಇನ್ನು ಚರಂಡಿಯನ್ನ ಇತ್ತೀಚೆಗೆ ಮಾಡಿದ್ದಾರೆ, ಆದರೆ ಸರಿಯಾದ ರೀತಿಯಲ್ಲಿ ಅದು ಯಾವುದೇ ರೀತಿಯಲ್ಲಿಯೂ ಕೂಡ ಸರಿ ಆಗಿಲ್ಲ. ಸದ್ಯಕ್ಕೆ ಇದು ಇತ್ತೀಚೆಗೆ ಮಾಡಿರುವಂಥ ಚರಂಡಿ. ಅದು ಏನು ರಸ್ತೆ ಮಾಡಬೇಕಾಗಿತ್ತು, ಅದರ ರಸ್ತೆಯನ್ನು ಮಾಡದೆ ಸದ್ಯಕ್ಕೆ ಮುಖ್ಯ ರಸ್ತೆಗಳೇನಿದೆ ಅಲ್ಲಿ ಚರಂಡಿಯನ್ನು ಮಾತ್ರ ಕಟ್ಟಿದ್ದಾರೆ, ಆದರೆ ಸಿ ರಸ್ತೆ ಇಲ್ಲ ಅನ್ನೋದು ಈ ಊರಿನ ಗ್ರಾಮಸ್ಥರ ಅಳಲು. ಕೊಳಲ ಹೋಬಳಿ ಉಜ್ಜುಗ ಪಂಚಾಯತಿ ಸೇರಿದರು. ಇದುವರೆಗೂ ಸುಮಾರು ಕಾರ್ಯಕ್ರಮಗಳು ಹೋಗಿ ಪಂಚಾಯತಿ ಒಳಗೆ ಕೇಳಿ, MLA ಕಡೆದೆಲ್ಲ ಕೇಳಿದ್ದೀವಿ. ನಮ್ಮ ಮಿನಿಸ್ಟರ್ ಆಗಿಯವರೇ ನಮ್ಮ ಪರಮೇಶ್ವರು ನಮ್ಮ ಯರಪನಹಳ್ಳಿ ಗ್ರಾಮ ನೋಡಿಲ್ಲ. ಅವರು ಸುಮಾರು ಸರಿ ಕರೆದು ನಮ್ಮ ದೇವಸ್ಥಾನ ಊರಿನ ಹಳ್ಳಿ ಜನಗಳ ಸೇರಿ ಅಕ್ಕಪಕ್ಕ ಹಳ್ಳಿಗಳ ಸೇರಿ ಒಂದು ರೂಪಾಯಿ ಸೇರಿಸಿ ಈ ಆಂಜನೇಯ ದೇವಸ್ಥಾನ ಮಾಡಿವಿ. ಅದಕ್ಕೂ ಹೋಗಿ ಮನೆ ಹತ್ರ ಹೋಗಿವಿ. ಎಲ್ಲಿ ತುಮಕೂರಿಗೆ ಮನೆ ಹತ್ರ ಹೋದ್ವಿ, ತುಮಕೂರು ಮನೆ ಹತ್ರ ಹೋದ್ವಿ. ಆ ರೀತಿಯವಾಗಿ ನಮ್ಮ MLA ಅವರು ನಮ್ಮ ಪರಮೇಶ್ವರು ಬಂದು ಕಾಣಲಿಲ್ಲ. ಈಗ ಅದು ಮುನ್ನೆಚ್ಚೆ ಎತ್ಕೊಂಡು ಯರಪನಹಳ್ಳಿ ಅಭಿವೃದ್ಧಿ ಆಗಬೇಕು ಅಂತೇಳಿ ಇದೇ ಯಾವ್ದು ಕಾರಣದಿಂದಲೂ ಚರಂಡಿಗಳಾಗಿಲ್ಲ. ನಾವು ಗೋಪುರ ಮಾಡಬೇಕು ಅಂತ ವ್ಯವಸ್ಥೆ ಮಾಡಿದ್ದೀವಿ. ಏನೋ ಹಳ್ಳಿ ಜನ ಸೇರಿ ಊರಿನ ಗ್ರಾಮಸ್ಥೆಲ್ಲ ಸೇರಿ ಬಹಳ ಆನಂದವಾಗಿ ಹೋಗೋ ಜನ ಅಕ್ಕಪಕ್ಕ ಹಳ್ಳಿ ಹೋಗೋ ಜನ ಹೋಗೋರು ಸಂತೋಷವರು ಕೈ ಮುಕ್ಕೊಂಡು ಹೋಗ್ತಾ ಇದ್ದಾರೆ. ಅದು ಗೋಪುರವನ್ನು ಆಗಬೇಕು, ಚರಂಡಿಗಳಾಗಬೇಕು, ರಸ್ತೆಗಳಾಗಬೇಕು. ಯಾವುದೋ ಅನಾನುಕೂಲ ಆಗ್ಬಿಟ್ಟಿದೆ ನಮಗೆ. ಬಂದೇ ಇಲ್ವಾ MLA ಅಧಿಕಾರಿಗಳು? ಬಂದಿಲ್ಲ. ಮೆಂಬರ್ಗಳಾಗಲಿ, MLAಗಳಾಗಲಿ, MP ಗಳಾಗಲಿ, ಸಿದ್ದರಾಮಯ್ಯನವರಾಗಲಿ ಯಾರು ಸಹ ಬಂದೇ ಇಲ್ಲ. ಗೆಲ್ವ ಓಟ್ ಹಾಕುವ ಬರ್ತಾರೆ, ಕೈ ಮುಗಿತಾರೆ. ನಮ್ಮ ಪರಮೇಶ್ವರು ಓಟ್ ಹಾಕೋಕ್ಕೂ ಸಹ ಬಂದಿಲ್ಲ. ಯಾರೋ ಕ್ಯಾಂಡಿಡೇಟ್ಗಳು ಕಳಿಸ್ತಾರೆ ಓದ್ತಾರೆ. ಈ ರೀತಿ ಆದರೆ ನಮ್ಮ ಹಳ್ಳಿ ಜನಗಳಿಗೆ ಎಲ್ಲ ಮುದ್ದೆ ಜನಗಳು ಏನೂ ಗೊತ್ತಿಲ್ಲ. ಅದೇ ರೀತಿಯಾಗಿ ಈಗ ನಮ್ಮ ಊರಿಗೆ ವಜ್ಜೂರಿಗೆ ಪಂಚಾಯತಿಗೆ ಸೇರ್ಕೊಂಡಿದ್ದೀವಿ. ನೀರಿನ ಸ್ಪಷ್ಟ ಸೌಲಭ್ಯ ಇಲ್ಲ. ಒಂದು ಮೋಟ್ರ್ ಇದ್ದರೆ ಪಂಪ್ ಇರಲ್ಲ, ಪಂಪ್ ಇದ್ದರೆ ಮೋಟ್ರ್ ಟ್ರಾಟ್ ಇರಲ್ಲ ಅಂತಾರೆ. ನಾವು ಸುಮಾರು ಸರಿ ಫೋನ್ ಮಾಡಬೇಕು. ನಮ್ಮ ಮೋರ್ಗಳಿ ಮೆಂಬರ್ಗೆ ಫೋನ್ ಮಾಡಿದಾಗ ಸ್ವಲ್ಪ ಬಂಧಿಸ್ತಾರೆ. ಇವತ್ತಿಲ್ಲ ಅಂತ ಹೇಳ್ಬಾರ್ದು. ಅವರು ಕರೆದಾಗ ಅವರು ನಮ್ಮ ಮೆಂಬರು ಬಂದು ನಾವು ಕಷ್ಟ ಸುಖ ಕೇಳ್ಕೊಂತಾರೆ. ಅವರೇ ನಾವು MLA ಅಂತ ತಿಳ್ಕೊಂಡ್ಬಿಟ್ಟಿದ್ದೀವಿ. ನಮ್ಮ ಪರಮೇಶ್ವರ MLA ಅರಲ್ಲ, ನಮ್ಮ ಈ ಮೆಂಬರ್ MLA. ಈಗ ಅವ್ರು ಬರಲ್ಲ ಅಂತನ? ಅವ್ರು ಬರೋದೇ ನಮ್ಮ ಊರಿಗೆ ಬಂದಿಲ್ಲ. ಅವರು ನಮ್ಮ ಪರಮೇಶ್ವರು ಸುಮಾರು ಸರಿ ಊರಿನ ಗ್ರಾಮಸ್ಥರೊಡಿ ಎಲ್ಲ ಹೋಗಿ ಕರೆದಿದ್ದೀವಿ. ಆದರೂ ನಮ್ಮ ದೇವಸ್ಥಾನ ಉದ್ಘಾಟನೆ ಸಹ ಬಂದಿಲ್ಲ. ಪಂಚಾಯತ್ ಪಾಂಪ್ಲೇಟ್ ಹೆಸರಾಗಿ ಕರೆಸಿ ಮನೆ ಹತ್ರ ಕೈ ಮುಗಿದು ಕರೆದ್ರು ಬಂದಿಲ್ಲ. ಇನ್ನು ಮುಂದೆ ಆದರೂ ಎಚ್ಚೆತ್ಕೊಂಡು ನಮ್ಮ ಪರಮೇಶ್ವರು ನಮ್ಮ ಯರಪನಹಳ್ಳಿ ಗ್ರಾಮ ಇಲ್ಲಿ ಐತೆ. ನಮ್ಮ ಬೋರ್ಡ್ ಸಹ ಇಲ್ಲ ನಮ್ಮೂರಿಗೆ. ಬಸ್ಸಿನ ಸೌಕರ್ಯ ಇಲ್ಲ, ಆಟೋ ಸೌಕರ್ಯ ಇಲ್ಲ. ನಮ್ಮ ಜನಗಳಿಗೆ ಹೋಗೋಕ್ಕೆ ದಾರಿ ಬಟ್ಟೆ ಹೊಲಗಳು ಹೋಗೋಕ್ಕೆ ಮಾಡಿಲ್ಲ. ಅದು ಏನು ಕೇಳ್ಕೊಂಡಿದ್ದಾಗೆ ಹೋಗ 3 ಲಕ್ಷ CC ಹಾಕ್ತೀವಿ ಅಂತೇಳಿ CC ಮಾಡಿಸಿದ್ದಾರೆ ಇಲ್ಲಿ ಒಂಚೂರು. ಅದು ಯಾರೋ ಕಡೆಯಿಂದ ಮಾಡಿಸಿ ಅದು ಕಣಿದ ಅದೊಂದು 3 ಲಕ್ಷದ್ದು CC ಮಾಡಿಸಿದ್ದಾರೆ. ರೋಡು ಆಗಿಲ್ಲ, ಕಾಮಗಾರಿ ಆಗಿಲ್ಲ, ಚರಂಡಿ ಅರ್ಧ ಬಡದ ಮಾಡಿ ರೋಡ್ಗಳಲ್ಲಿ ಇಲ್ಲ ಇದೆ ನೋಡೋ. ಈ ರಸ್ತೆ ಆಗ್ಬೇಕಾಗಿದೆ, CC ರಸ್ತೆ ಆಗ್ಬೇಕು, ಚರಂಡಿಗಳು ಆಗ್ಬೇಕು. ಎಲ್ಲೆಲ್ಲಾಗಬೇಕು ರಸ್ತೆ ಈ ರೋಡಲ್ಲಿ ಆಗ್ಬೇಕು. ಗೋವಿಂದರಾಜ್ ಮನೆ ಹತ್ರ CC ರಸ್ತೆ ಆಗ್ಬೇಕು. ಈ ರೋಡಲ್ಲಿ ರಸ್ತೆ ಆಗ್ಬೇಕು. ಇಲ್ಲಿ ಉಲಿಯಪೇಶ್ವರ ಮನೆ ಹತ್ರ ಗಾಡಿನ ನಾಲ್ಕನ CC ರಸ್ತೆ ಆಗ್ಬೇಕು. ಆ ಕಡೆ ಅಲ್ಲಿ ಬಂಡಿ ತಿಮ್ಮಯ್ಯ ಮನೆಯಿಂದ ರುದ್ರಪ್ಪ ಮನೆ ತನಕ CC ರಸ್ತೆ ಆಗ್ಬೇಕು. ಸಮಸ್ಯೆ ಅಂತ ಇದೆ. ಸಮಸ್ಯೆ ಸುಮಾರು ಸಮಸ್ಯೆ ಇದೆ. ಅದಕ್ಕೆ ನಮ್ಮ ಪರಮೇಶ್ವರು ಕೈ ಮುಗಿದು ಕೇಳ್ಕೊಂತ ಇದ್ದೀನಿ. ಯರಪನಹಳ್ಳಿ ಗ್ರಾಮ ಇಲ್ಲಿ ಐತಿ ಅಂತೇಳಿ ಬಂದು ನಾವು ಅವರೇ ಅಂತೇಳಿ ಓಟ್ ಹಾಕ್ತಾ ಇದ್ದೀವಿ. ಯಾರೋ ವಯಸ್ಸಾದವರು ಹಾಕ್ಲಿಲ್ಲ ಅಂದ್ರೆ ಇವತ್ತು ಕಾಂಗ್ರೆಸ್ ಅಂದ್ರೆ ತುಂಬಾ ಇಷ್ಟ. ಅದನ್ನ ಅವ್ರು ನಮ್ಮ ಪರಮೇಶ್ವರು ನಮ್ಮ ಉಳಿಸ್ಕೊಂಡ್ರೆ ಮುಂದೆ ಅವ್ರಿಗೆ ಗೆಲ್ಲಕ್ಕೆ ಅವಕಾಶ ಕೊಡ್ತೀವಿ. ನಮ್ಮ ಪರಮೇಶ್ವರು ನಮಗೆ ಸಹಕಾರ ಕೊಡಲಿಲ್ಲ, ನಮ್ಮ 3 ಗ್ರಾಮಕ್ಕೆ ಬಂದು ಕಾಲು ಇಕ್ಕಲಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ನಾವು ಚೇಂಜ್ ಆಗೋದು ಸತ್ಯ.
ಅದಾಗಿ ಫಸ್ಟು ನಮಗೆ ಸ್ಪಂದಿಸಬೇಕು. ನಮ್ಮ ಊರಿಗೆ ಕಾರ್ಯಕ್ರಮಗಳು ನೋಡಬೇಕು. ನಮ್ಮ ದೇವಸ್ಥಾನ ಮಾಡ್ಸಕ್ಕೆ ಗೋಪುರಕ್ಕೆ ವ್ಯವಸ್ಥೆ ಈಗಲೂ ಮತ್ತೊಂದು ಸರಿ ಈ ಸರಿ ಹೋಗಿ ಕೇಳ್ತೀವಿ. ಎರಪನಹಳ್ಳಿ ಗ್ರಾಮಸ್ಥರ ಹೋಗಿ ಕೇಳ್ತೀವಿ, ಗೋಪುರ ಸಹಾಯ ಮಾಡಬೇಕು. ಚರಂಡಿ ಫಸ್ಟು ದೇವಸ್ಥಾನಕ್ಕೆ ಕೊಡ್ತಾರೆ ಬಿಡ್ತಾರೆ ಸಹಿಲ್ಲ. ಫಸ್ಟು ಗ್ರಾಮಗಳು, ಚರಂಡಿಗಳು, ಸಿ ರಸ್ತೆಗಳು, ನಮಗೆ ಬಸ್ಸಿನ ಸೌಕರ್ಯ, ಈತ ಕಾರ್ಯಕ್ರಮ ಹಲವಾರು ಕಾರ್ಯಕ್ರಮ ಇದೆ. ಯಾವ ಕಾರ್ಯಕ್ರಮ ಪರಮೇಶ್ವರು ನಮ್ಮ ಊರಿಗೆ ಬಂದು ನೋಡಿಲ್ಲ, ಬಂದು ನೋಡಬೇಕು ಅಂತೇಳಿ ಮನವರಿಕೆ ಮಾಡ್ಕೊಂಡು ಎರಪನಹಳ್ಳಿ ಗ್ರಾಮಸ್ಥರಲ್ಲಿ ಕೇಳ್ಕೊಂತಿದ್ವಿ. ಹೆಣ್ಮಕ್ಳು ಸ್ಕೂಲ್ಗೆ ಹೋಗಕ್ಕೆ ತೊಂದರೆ, ಮಕ್ಳುಗಳು ಸ್ಕೂಲ್ಗೆ ಹೋಗಕ್ಕೆ ತೊಂದರೆ, ಆಟಗಳು ಸೌಲಭ್ಯ ಇಲ್ಲ, ಬಸ್ಸಿನ ಸೌಕರ್ಯ ಮಟ್ಟ ಮೊದಲೇ ಇಲ್ಲ. ನಾನು ಇಲ್ಲಿಗಾಗಲೇ 60 ವರ್ಷ ಆಗೈತೆ, ಬಸ್ಸು ಅನ್ನೋದೇ ಮಕ್ಕ ನೋಡಿಲ್ಲ ಎರಪನಹಳ್ಳಿ ರೋಡಾಗೆ. ಆ ರೀತಿನ ಪರಮೇಶ್ವರು ಎಲ್ಲೆಲ್ಲ ಕಡೆಗೆ ಬಿಡ್ತಾರೆ. ಯಾಕೆ ನೀವು ಯಾರು ಹೋಗಿ ಅಧಿಕಾರಿಗಳಿಗಾಗ್ಲಿ MLA ಕೇಳಿಲ್ವಾ, ಅರ್ಜಿ ಕೊಟ್ಟಿಲ್ವಾ, ಏನು ಮಾಡಿಲ್ವಾ ಅಂತ? ಸರ್, MLA ಮನೆ ಬಾಗಿಲಿಗೆ ಹೋಗಿ ನಾವು ಕೇಳಿದ್ದೀವಿ. MLA ಮನೆ ಬಾಗಿಲಿಗೆ ಹೋಗಿ, ತುಮಕೂರಿಗೆ ಹೋಗಿ, ಸಿದ್ಧಾರ್ಥ ಮೆಡಿಕಲ್ ಹತ್ರ ಎಲ್ಲ ಮಾತಾಡಿಸಿ, ಸರ್ ನಮ್ಮ ಊರಿಗೆ ಬನ್ನಿ, ನಮ್ಮ ದೇಶ ಉದ್ಘಾಟನೆ ರಸ್ತೆ ಕಾಮಗಾರಿ ಕೆಲಸಗಳಾಗಿಲ್ಲ, ಸಿ ರಸ್ತೆ ಆಗಿಲ್ಲ, ಕುಡಿಯೋ ನೀರು ಸಮಸ್ಯೆ ಇದೆ, ಸ್ವಲ್ಪ ನಮ್ಮೂರು ನೋಡಿ ಅಂತ ಹೇಳಿದಕ್ಕೆ ಇದು ಚಿಕ್ಕ ಗ್ರಾಮ, ಬರೀ 19 ಮನೆ ಇದೆ, 19 ಮನೆ ಲೆಕ್ಕಕ್ಕೆ ತಗೊಂಡಿಲ್ಲ. ಆ ರೀತಿಯಾಗಿ ಇನ್ನು ಮುಂದೆ ನಮ್ಮ MLAಗಳು ಪರಮೇಶ್ವರು ಅವ್ರು ಗೃಹ ಮಂತ್ರಿಗಳಾಗ್ಯವ್ರೆ, ಅವ್ರು ಏನು ಬೇಕೋ ಸಾಧನೆ ಮಾಡ್ಬೋದು. ಇವತ್ತು ಎರಪನಹಳ್ಳಿ ಗ್ರಾಮ ಕಾಯಿಲೆ ನಮ್ಮ ಊರಿಗೆ ಹೊಂದಿಕೆ ಅಲ್ಲ, ಕೊರಟಗೆರೆ ತಾಲೂಕು ಪೂರ್ತಿ ಸಾಧನೆ ಮಾಡಿ ನಮ್ಮ ಊರು ನಮ್ಮ ಗ್ರಾಮ ರಸ್ತೆಯಲ್ಲಿ ಹಾಕಿಸಿ ನಮ್ಮ ಕೆಲಸ ಮಾಡಿಸ್ಬೇಕು ಅಂತೇಳಿ ನಮ್ಮ ಗೃಹ ಮಂತ್ರಿಗಳಾದಂಥ ಪರಮೇಶ್ವರವರನ್ನ ಮತ್ತೊಂದು ಸೇರಿ ಎರಪನಹಳ್ಳಿ ಗ್ರಾಮಸ್ಥರಲ್ಲಿ ಒತ್ತಿಗೆ ಸೇರಿ ಅವ್ರಿಗೆ ಕೇಳ್ತಾ ಇದ್ದೀವಿ. ಕಾಮಗಾರಿ ಕೆಲಸಗಳು ನಡಿಬೇಕು, ನಡೀಲಿಲ್ಲ ಅಂದರೆ ಮುಂದೆ ಅವರಿಗೆ ಬಹಳ ತೊಂದರೆ ಆಗ್ತದೆ. ಆ ರೀತಿಯಾಗಿ ನಮ್ಮ ಗ್ರಾಮಸ್ಥರನ್ನೆಲ್ಲ ಕುರಿತು ಅವರು ಬಂದು ಮನವರಿಸಿ ನಮ್ಮ ರಸ್ತೆಗಳಾಗಬೇಕು, ಸಿ ರಸ್ತೆ ಆಗ್ಬೋದು ಮಾಡ್ಕೊಡ್ಬೇಕು ಅಂತೇಳಿ ನಮ್ಮ ಪರಮೇಶ್ವರ ಅವ್ರು ಹೇಳ್ತಾ ಇರೋದು. ಇದು ಚಿಕ್ಕ ಗ್ರಾಮ ಅಂತ ಹೇಳಿ ನಮ್ಮನ್ನ ಮರ್ಯಾದಕ್ಕೆ ಹೋಗ್ಬೇಡಿ, ನಾವು ಕೂಡ ನಿಮಗೆ ಓಟ್ ಹಾಕ್ತಿವಿ, ಅಧಿಕಾರಿಗಳಿಗೆ ನಾವು ಕೂಡ ಲೆಕ್ಕಕ್ಕಿದ್ದೀವಿ ಅಂತ ಹೇಳ್ತಾ ಇರುವಂತದ್ದು. ಯಜಮಾನ, ಈಗ ಕುಡಿಯೋ ನೀರಿನ ಸಮಸ್ಯೆ ಇದೆ ಅಂತ ಹೇಳ್ತಿರ್ಬೋದು. ಕುಡಿಯೋ ನೀರಿನ ಸಮಸ್ಯೆ ಏನು ಈ ಮೋಟ್ರ್ ಇಲ್ವಾ? ಏನು ಮೋಟ್ರ್ ಎಲ್ಲ ಈ ಸಹ ಬಂದು ನೀರು ಬಿಡಲ್ಲ, ನೀರಿಲ್ಲ ಅದರೊಳಗೆ ಬೋರಾಗೆ. ನೀರು 3 ದಿನಕ್ಕೆ 4 ದಿನಕ್ಕೆ ಒಂದು ಬರ್ತದೆ, ದನ ಕಡೆ ಕುಡಿಯೋಕೆ ನೀರಿಲ್ಲ. ಸೌಲಭ್ಯ ನಮ್ಗೆ ಯಾವ್ದು ಸೌಲಭ್ಯ ನೀರಿನ ಅವಶ್ಯ ಭಾರಿ ತೊಂದರೆ ಆಗಿದೆ. ಕುಡಿಯೋಕೆ ನೀರಿಲ್ಲ ಮನೆಯೊಳಗೆ. ಬೇರೆ ಕಡೆ ನೀರು ತಂದು ಕುಡಿಯಕ್ಕೆ. ಈಗ ಎರಪನಹಳ್ಳಿ ಗ್ರಾಮ ಅಧಿಕಾರಿಗಳಿಗೆ ಅಥವಾ ಸಂಬಂಧಪಟ್ಟವರಿಗೆ ಗೊತ್ತೇ ಆಗ್ತಿಲ್ವಾ ಇಲ್ಲಿ ಇದೆ ಅಂತ? ಯಾರು ಗೊತ್ತಾಗಲ್ಲ, ಯಾರು ಬಂದು ಕೇಳೋರೇ ಇಲ್ಲ, ಇಲ್ಲಿ ನೋಡೋರೇ ಇಲ್ಲ. ಬಂದು ನಮ್ಮೂರಲ್ಲಿ ಏನಾಗೈತೆ ಅಂತ ಕೇಳೋರು ಅಂತ ಮನಸ್ಸಿನೇ ಬಂದಿಲ್ಲ ಅದಕ್ಕೆ. ಹೋದ್ರ ಬಂದು ನಂಬರ್ ಆಗಿದ್ರು ಒಬ್ರು, ಅವ್ರು ಬಂದು ಅವರೇ ಏನೋ ಕಷ್ಟ ಸುಖ ಅಂದ್ರೆ ಇಂದ ವಾರಕ್ಕೆ 1-3 ದಿನಕ್ಕೆ ಒಂದಿನ ಬಂದು ನೋಡಿ ಹೋಗ್ತಾರೆ. ಅವ್ರಿಗೆ ಹೇಳಿದ್ರೆ ಈಗ ಬಂದು ಓದಿ ಸಹ ಅಂತ ಹೇಳ್ತಾರೆ. ಅವ್ರು ಬಂದು ಪಂಚಾಯತ್ಗಿಂದ ಬಂದು ಮಾಡ್ಸಲ್ಲ. ಈಗ ಕುಡಿಯಕ್ ನೀರಿಲ್ಲ ಅಂತ ಹೇಳ್ತಿದ್ರಿ, ಈಗ ಕುಡಿಯಕ್ ನೀರಿನ ವ್ಯವಸ್ಥೆ ಹೆಂಗ್ ಮಾಡ್ಕೊಂಡಿದ್ರಿ? ಯಾರು ಬರ್ಕೊಳ್ತಾ ಹೋಗಿ ಇಟ್ಕೊಂಡು ಬಂದು ತಂದು ಕುಡಿತಾ ಇದೀವಿ. ಅಲ್ಲ, ನೋಡಿದ್ರೆ 2-3 ಟ್ಯಾಂಕ್ ಮಾಡಿದ್ದಾರೆ ನಿಮ್ಮೂರಲ್ಲಿ. ಟ್ಯಾಂಕ್ ಮಾಡಿ ನೋಡಿ ಸರ್, ಎಲ್ಲ ಒಣಗೋಗಿ ನೋಡಿ ಸರ್, ಇಲ್ಲೇ ಒಣಗೋಯ್ತು. ಟ್ಯಾಂಕ್ ಆಗುಂಟು ನೀರು ನೋಡಿ ಸರ್, ನೀವೇ ಕಣ್ಣಾರ ಕೈ ತಿರುಗಿ ನೋಡಿ ಸರ್, ನೋಡಿ ಸರ್, ಇಡೀ ಸರ್ ಪೈ ನೋಡಿ ಸರ್ ನಮ್ಮ ಇದೇ ಟ್ಯಾಂಕ್ ನೋಡಿ ಸರ್. ನೀರಲ್ಲ ದೇವಸ್ಥಾನಕ್ಕೆ ಕೊಳೆ, ದೇವಸ್ಥಾನದೊಳಗೆ ನೀರಿಲ್ಲ ಸರ್. ಬೇರೆ ಬೋರ್ನರ್ ಹತ್ರ ಹೋಗಿ ನೀರು ತಂದು ದೇವಸ್ಥಾನ ಪೂಜಾರ ಪರ 5 ಬಂದು ನೀರು ತೊಳಿಬೇಕು. ಹೆಸರಿಗೆ ಮಾತ್ರ ಇದೆ ಅಷ್ಟೇ. ಸರ್, ಹೆಸರಿಗೆ ಐತೆ ಅಷ್ಟೇ ಸದ್ಯಕ್ಕೆ. ಈಗ ಈ ತರದ 2 ಟ್ಯಾಂಕ್ ಇದೆಯಾ ಸರ್? 5 ಅವೆ ಸರ್, 5 ಟ್ಯಾಂಕ್ ಇವೆ. 5 ಟ್ಯಾಂಕ್ ಹೋಗೋ ನೀರಿಲ್ಲ ಸರ್. ಯಾವುದು ಟ್ಯಾಂಕ್ ನೀರೆಲ್ಲ ಬರಂತಿರೋದು ಸರ್. ಟ್ಯಾಂಕಿಗೆ ನೀರಿರೋದು ದೇವಸ್ಥಾನದೊಳಗೆ ಬೇರೆ ಬೋರಿಂದ ಹೋಗಿ ತಂದು ದೇವಸ್ಥಾನ ತೊಳಿಬೇಕು. ಕುಡಿಯೋಕೆ ಬೇರೆ ನೀರು ಅಂತ ಹೋಗಿ ಬೇರೆ ಬೋರಿಂದ ಇಟ್ಕೊಂಬಂದು ಕುಡಿಬೇಕು. ಅಂತ ಸಮಸ್ಯೆ ಆಗೈತೆ. ಅಜಯ್, ಈಗ ರೋಡ್ ಇಲ್ಲ ಅಂತಿದ್ದಾರೆ ನಿಮ್ಮೂರಲ್ಲಿ, ಎಷ್ಟು ವರ್ಷದಿಂದ ಇಲ್ಲ ರೋಡು ಅಂತವ? ನಾವು ಹುಟ್ಟಾಗಂಡ ಅಲ್ಲಿ ರೋಡ್ ಇಲ್ಲ, ನೀರ್ನ ರೋಡೇ ನೋಡಿಲ್ಲ, ಬಸ್ಗಳಿಲ್ಲ, ಇದು ಕುಡಿಯಕ್ ನೀರ್ ಮೊದ್ಲೇ ಇಲ್ಲ. ಒಂದ್ ಲೈಟ್ ಹಾಕಲ್ಲ ಬಂದು. ಲೈಟ್ ಇಲ್ವಾ? ಎಲ್ಲ ಹಾಕ್ತಾರ ನಾವಾಗೆ. ಕತ್ಲಾದ್ರೆ ಹೆಂಗ್ ಓಡಾಡ್ತೀರಿ? ಕತ್ಲಾಗ ತಡಿಕೊಂಡ್ ಓಡಾಡ್ತೀವಿ. ಅಲ್ಲ, ಈಗ ವಯಸ್ಸಾದರೆಲ್ಲ ಜಾಸ್ತಿ ಇದೀರಿ ಊರಲ್ಲಿ, ಲೈಟ್ ಇಲ್ಲ ಅಂದ್ರೆ ನಿಮ್ಗೆ ಓಡಾಡಕ್ ಕಷ್ಟ ಕಷ್ಟ ಆಗ್ತದ. ಏನ್ ಮಾಡೋಣ? ಅಲ್ಲ, ಕೇಳಿಲ್ವ ನೀವ್ ಯಾರನ್ನು ಹೋಗಿ? ಯಾರನ್ನ ಕೇಳ್ತೀವಿ ಹೋಗಿ? ನಾವ್ ಹೋಗತ್ತದ ಹೆಂಗಸ್ರುಗಳು ಬರಲ್ಲ, ಬರಲ್ಲ. ಅಮ್ಮ, ಈಗ ನಿಮ್ಮೂರಲ್ಲಿ ರೋಡ್ಗಳಿಲ್ಲ ಅಂತ ಹೇಳ್ತಿದಾರೆ, ಲೈಟ್ ಇಲ್ಲ ಅಂತ ಹೇಳ್ತಿದಾರೆ, ಈಗ ಏನ್ ಸಮಸ್ಯೆ? ಎಲ್ಲ ಸಮಸ್ಯೆನೆ. ರೋಡು ಇಲ್ಲ, ನೀರು ಇಲ್ಲ, ಲೈಟು ಇಲ್ಲ, ಏನು ಇಲ್ಲ. ಯಾರನ್ನ ನಾವು ಕೇಳಿದ್ರೆ ಬತ್ತಿ ನಡೀರಿ ಅಂತಾರೆ, ಬರೋದೇ ಇಲ್ಲ. ಎರಪನಹಳ್ಳಿ ಗ್ರಾಮ ಅಂದ್ರೆ ಎಲ್ಲಾರ್ಗು ಬೇಡವಾಗ್ಬಿಟ್ಟಿದ್ಯಾ? ಬೇಡ ಅಂತಲೇ ಅವರೆಲ್ಲ ಮಾಡಿರೋದು. ಈಗ ಎಷ್ಟು ದಿನ ಆಯ್ತಾಗ್ಲೇ ಈಗ ಕುಡಿಯಕ್ ನೀರಿನ ಸಮಸ್ಯೆ? ಆಲೆ ಒಂದ್ 3 ತಿಂಗಳಿಂದನೂ ನೀರೇ ಇಲ್ಲ ನಮ್ಮೂರಾಗೆ. ಈಗ ಏನ್ ಮಾಡ್ತಿದ್ರಿ ಮತ್ತೆ ಕುಡಿಯಕ್ಕೆ? ಎಲ್ಲಾನ ಬೋರ್ ಇರತ್ತ ಹೋಗಿ ಇಟ್ಕೊಂಬತ್ತೀವಿ ಅಷ್ಟೇ. ಪ್ರಾಬ್ಲಮ್ ಇದೆ ನಿಮ್ಗೆ. ಈಗ ಎಲ್ಲೆಲ್ಲಿ ರೋಡ್ ಆಗ್ಬೇಕು ನಿಮ್ಗೆ? ನಮ್ಗೆ ಈ ರೋಡು ಇಲ್ಲ, ಈ ರೋಡು ಇಲ್ಲ, ಎಲ್ಲೂ ರೋಡ್ ಇಲ್ಲ. ನೋಡ್ ಚರಂಡಿ ಅಂತ ಮಾಡ್ಯವ್ರೆ, ಎಲ್ಲ ಹಿಂಗೈತೆ. ಓಡಾಡೋದು ಹೆಂಗ್ ಓಡಾಡ್ಬೇಕು? ರೋಡ್ ಎಲ್ಲೂ ಇಲ್ಲ. ಆಟೋಗಳೆಲ್ಲ ಬರುತ್ತಾ? ಏನು ಬರಲ್ಲ, ಆಟ ಇಲ್ಲ, ಬಸ್ ಇಲ್ಲ, ಏನೇನು ಇಲ್ಲ. ಏನೇನು ಇಲ್ಲ ನಮ್ ಕಡೆಗೆ.
ಆಂಬುಲೆನ್ಸ್ ಎಮರ್ಜೆನ್ಸಿಗೆ ಅವಶ್ಯಕತೆ ಇದ್ರೆ ಆಂಬುಲೆನ್ಸ್ ಇಲ್ಲ ಸರ್, ಬೇಗ ಅವಶ್ಯಕತೆ. ರೋಡ್ ಸರಿ ಇದ್ರೆ ಆಂಬುಲೆನ್ಸ್ ಥರ ಬರಲ್ಲ. ಮತ್ತು ಮಾರಗೊಂಡಗಳಿಂದ ಯರಪನಹಳ್ಳಿ ಗ್ರಾಮಸ್ಥರಿಗೆ ರಸ್ತೆ ಸರಿ ಇಲ್ಲ, ಚರಂಡಿಗಳು ವ್ಯವಸ್ಥೆ ಇಟ್ಟಿಲ್ಲ, ಮತ್ತು CC ರೋಡ್ ಆಗಬೇಕು. ಹಾಗೆ ಮುಖ್ಯ ರಸ್ತೆ ಕಾರಣದಿಂದ ಮೋರಿ ಮುರಿದಿರೋದ್ರಿಂದ ಯಾವುದೇ ರೀತಿ ವೆಹಿಕಲ್ ಬರೋಕ್ಕೆ ಅಡಚಣೆ ಉಂಟಾಗಿದೆ. ಹಾಗೂ ಗೋವಿಂದರಾಜು ಮನೆ ಕಡೆಯಿಂದ ದೇವಸ್ಥಾನದವರೆಗೆ 2 ಚರಂಡಿ ಮತ್ತು CC ರೋಡ್ ಆಗಬೇಕಾಗಿದೆ. ಇದೇ ರೀತಿ ಸ್ಕೂಲ್ ಮಕ್ಕಳಿಗೆ ಓಡಾಡೋಕ್ಕೆ ಯಾವುದೇ ರೀತಿ ಬಸ್ ವ್ಯವಸ್ಥೆ ಹಾಗೂ ಆಟೋ ವ್ಯವಸ್ಥೆ ಇಲ್ಲ. ಹಾಗೆ ಚಿಕ್ಕ ಹುಡುಗರಿಗೆ ಆಟೋ ಯಾಕೆ ಬರ್ತಿಲ್ಲ ಅಂದ್ರೆ ರಸ್ತೆ ಸರಿ ಇಲ್ಲ, ಮತ್ತೆ ಮೋರಿಗಳೆಲ್ಲ ಮುರಿದೋಗಿದೆ, ಮೋರಿ ಚರಂಡಿ ವ್ಯವಸ್ಥೆ ಸರಿ ಇಲ್ಲ. ಹಾಗಾಗಿ ಯಾರೇ ಬರಲ್ಲಪ್ಪ ಊರ್ ಕಡೆಗೆ ಅಂತಾರೆ. ಮತ್ತೆ ಏನಾಗಿದೆ ಅಂದ್ರೆ ಚಿಕ್ಕ ಹುಡುಗರು 5 ವರ್ಷದ ಹುಡುಗರು, ಮೈನರ್ ಹುಡುಗರು ಏನಿದ್ರು ಒಂದು ಅಂಗನವಾಡಿ ವ್ಯವಸ್ಥೆ ಇಲ್ಲ, ಅಂಗನವಾಡಿ ಇಲ್ಲ. ಅಂಗನವಾಡಿಗೆ ಹೋಗ್ಬೇಕು ಅಂದ್ರೆ ಪಕ್ತೂರು ಬೇನಹಳ್ಳಿಗೆ ಹೋಗ್ಬೇಕು, ತಪ್ಪಿದ್ರೆ 2 ಕಿಲೋಮೀಟರ್ ಆಗುತ್ತೆ, ನಡ್ಕೊಂಡು ಹೋಗ್ಬೇಕು ಹುಡುಗರು. ಮತ್ತೆ ಕರ್ದನಹಳ್ಳಿ ಗ್ರಾಮಕ್ಕೆ ಹೋಗ್ಬೇಕು ಅಂಗನವಾಡಿ ಬೇಕು ಅಂದ್ರೆ. ಇಲ್ಲಿ ಯಾವುದೇ ರೀತಿ ಅಂಗನವಾಡಿ ಇಲ್ಲ, ಪ್ರೈಮರಿ ಯಾವುದೇ ಪ್ರಾಥಮಿಕ ಪಾಠಶಾಲೆ ಇಲ್ಲ, ಬೇರೆ ಊರಿಗೆ ಹೋಗ್ಬೇಕು. ಹಾಗಾಗಿ ತುಂಬಾ ಸಮಸ್ಯೆ ಇದೆ. ಈಗ ನಮ್ಮ MLA ಆಗಿರ್ತಕ್ಕಂಥ ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರು ಸುಮಾರು ಒಂದು 3-4 ವರ್ಷದಿಂದ ಅವರು ಅಧಿಕಾರದಲ್ಲವ್ರೆ. ಒಂದು ಸಲ ಆದ್ರೂ ಸಹ ನಮ್ಮೂರಿಗೆ ತಿರುಗಿ ನೋಡಿಲ್ಲ ಸರ್. 3-4 ಸಲ ಅವ್ರ ಹತ್ರ ಹೋಗಿ ಕೇಳ್ಕೊಂಡಿದ್ದೀವಿ, ನಮ್ಮೂರು ಈ ಥರ ತೊಂದರೆ ಇದೆ ಸರ್, ನಮ್ಗೆ CC ರೋಡ್ ಇಲ್ಲ, ಚರಂಡಿ ವ್ಯವಸ್ಥೆ ಇಲ್ಲ ಸರ್, ಬಂದ್ ಮಾಡಿಕೊಡಿ. ಮತ್ತು ಹಾಗಾಗಿ ಮೇನ್ ರೋಡಿಂದ ನಮಗೆ ಓಡಾಡೋಕ್ಕೆ ಸಾರಿಗೆ ಸಂಪರ್ಕದ ತೊಂದರೆ ಇದೆ. 1-2 ಬಸ್ ಹಾಕಿ KSRTC ಅಂತೆಲ್ಲ ಕೇಳಿದ್ವಿ, ಯಾವುದೇ ರೀತಿ ಅವರು ಮನವರಿಕೆ ತಾಂಡಿಲ್ಲ, ಮಾಡೂ ಇಲ್ಲ ಸರ್. ಇಷ್ಟೇ ನಮ್ಮೂರಲ್ಲಿ ತೊಂದರೆ. ಮತ್ತೆ ಈ ಬೀದಿ ದೀಪ ಸಮಸ್ಯೆ ಪಂಚಾಯತಿ ಹೋಗಿ ಹೇಳಿದ್ರೆ ಒಂದು ಬೀದಿ ದೀಪ ಹಾಕಲ್ಲ ಸರ್. ಇವತ್ತು ಹೇಳಿದ್ರೆ ಇನ್ನು 15 ದಿನಕ್ಕೆ ಬರ್ತಾರೆ. ವಾಟರ್ ಮ್ಯಾನ್ಗೆ ಹೇಳಿದ್ರೆ ನೀರು ಬಿಡೋದು ಕಷ್ಟ. ಹಾಗಾಗಿ ಸರ್ ತೊಂದರೆ ಅಷ್ಟೇ. ಪ್ರಾಬ್ಲಮ್ ಸಿಕ್ಕಾಪಟ್ಟೆ ಇದೆ ಸರ್, ಯಾರು ಸಾಲ್ವ್ ಮಾಡ್ತಿಲ್ಲ. ನಮ್ಮ ಶಾಸಕರು ಬಂದು ನೋಡೋದೇ ಇಲ್ಲ, ಹೇಳ್ಬೇಕು ಅಂದ್ರೆ ಅಷ್ಟೇ ಸಮಸ್ಯೆ. ಒಟ್ಟಿನಲ್ಲಿ ಯರಪನಹಳ್ಳಿ ಗ್ರಾಮ ಒಂದು ರೀತಿಯಾಗಿ ಸಮಸ್ಯೆಗಳ ಆಗರ ಆಗಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಮೇಡಮ್, ಈಗ ಹೇಳ್ತಾ ಇದ್ರೆ ನಿಮ್ಮೂರಲ್ಲಿ ಲೈಟ್ ಇಲ್ಲ, ರಾತ್ರಿ ಹೊತ್ತು ಓಡಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ರು. ಎಷ್ಟು ದಿವಸದಿಂದ ಈ ತೊಂದರೆ ಆಗ್ತಾ ಇದೆ? ಅಯ್ಯೋ ಸರ್, ನಾವು ಬಂದಾಗಿಂದ ತೊಂದರೆ. ನಾವು ಆಲೆ 9 ವರ್ಷ ಆಗಿದೆ. ಈ ರೋಡು ಸರಿ ಇಲ್ಲ, ಬಸ್ ಬರಲ್ಲ, ಒಂದು ಆಟೋ ಬರಲ್ಲ, ಆಂಬುಲೆನ್ಸ್ ಇಲ್ಲ, ಮಕ್ಳಿಗೆ ಸ್ಕೂಲಿಗೆ ಹೋಗಕ್ ತೊಂದರೆ ಆಗ್ತಾ ಇದೆ, ಒಂದು ಆಟೋ ಇಲ್ಲ, ಏನಿಲ್ಲ ಸರ್. ಈಗ ಏನ್ ಹೇಳ್ತಾರೆ ಆಟೋದವರೆಲ್ಲ ಕೇಳಿದ್ರೆ ಅಂತ? ಸರ್, ಆಟೋದ ಕಾಲ್ವನಿಗೆ ಹೋಗ್ಬೇಕು, ಪ್ರತಿ ಒಂದು ಅಂಗಡಿಗೂ ಅಷ್ಟೇ ಸರ್, ಪ್ರತಿ ಒಂದು ಕಾಲ್ವನಿಗೆ ಹೋಗ್ಬೇಕು. ಅಲ್ಲ, ಅಧಿಕಾರಿಗಳು ಯಾರು ಬರ್ತಾ ಇಲ್ಲ ನಿಮ್ಮ ಬರ್ತಾ ಇಲ್ಲ ಸರ್. ಊರಲ್ಲಿ ಜನ ನಾವು ಒಂಟು ಮನೇಲಿ ಹೋಗಕ್ಕಾಗಲ್ಲ, ಎಲ್ಲರೂ ಕೂಡ ಹೋಗ್ಬೇಕು ಜನಗಳು ಕೇಳಕ್ಕೆ. ಒಬ್ರು ಬರಲ್ಲ, ಒಬ್ರು ಬರ್ತಾರೆ, ಆ ತರ ಆಗ್ಬಿಟ್ಟಿದೆ ಸರ್ ತೊಂದ್ರೆ. ನಿಮ್ಮೂರಲ್ಲಿ ಸಮಸ್ಯೆ ಜಾಸ್ತಿ ಇದೆ. ಸಮಸ್ಯೆ ಜಾಸ್ತಿ ಇದೆ ಸರ್. ಸದ್ಯಕ್ಕೆ ಈಗ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ವಜ್ಜನ ಕುರಿಕೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಯರಪನಹಳ್ಳಿ ಗ್ರಾಮದಲ್ಲಿ ಸಮಸ್ಯೆಗಳು ತಾಂಡವ ಆಡ್ತಾ ಇರೋದು ನಿಜಕ್ಕೂ ಕೂಡ ಸತ್ಯ. ಇನ್ನಾದರೂ ಕೂಡ ಸಂಬಂಧಪಟ್ಟಂತ ಅಧಿಕಾರಿಗಳು ಯರಪನಹಳ್ಳಿ ಗ್ರಾಮಕ್ಕೆ ಬಂದು ಇಲ್ಲೇನೆಲ್ಲ ಸಮಸ್ಯೆಗಳು ಇವೆ ಅನ್ನೋದನ್ನ ಪರಿಶೀಲನೆ ನಡೆಸಿ ಇನ್ನಾದರೂ ಕೂಡ ಸಾರ್ವಜನಿಕರಿಗೆ ಮತ್ತು ಇಲ್ಲಿರುವಂತಹ ಸ್ಥಳೀಯರಿಗೆ ಅನುಕೂಲವಾಗುವಂತೆ ಎಲ್ಲ ರೀತಿಯ ಸಮಸ್ಯೆಗಳನ್ನ ಬಗೆಹರಿಸ್ತಾರಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.